ಹಲೋ ಫ್ರೆಂಡ್ಸ್, ಕೋರಮಂಡಲ್ ಫಿಶರ್ಸ್ ಪದ್ಯವನ್ನು ನಾನು ಇಂಗ್ಲೀಷಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದೇನೆ. ನಾನು ಇದನ್ನು ನಿಮಗೆ ಈಗ ಕನ್ನಡದಲ್ಲಿ ಓದಿ ಹೇಳುತ್ತೇನೆ. ನನ್ನ ಮೊದಲನೇ 2 ವಿಡಿಯೋದಲ್ಲಿ ನಾನು ಒಂದರಲ್ಲಿ ಸಮರಿಯನ್ನು ಹಾಗೆ ಇಂಗ್ಲೀಷು ಹಾಗೂ ಕನ್ನಡದಲ್ಲಿ ಟ್ರಾನ್ಸ್ಲೇಷನನ್ನು ಹಾಕಿದ್ದೇನೆ. ಸೆಕೆಂಡ್ ವಿಡಿಯೋದಲ್ಲಿ ನಾನು ಅದನ್ನು ಲೈನ್ ಬೈ ಲೈನ್ ಅಂದರೆ ವರ್ಡ್ ಬೈ ವರ್ಡ್ ಶಬ್ದವನ್ನು ನಾನು ತಿಳಿಸಿ ಹೇಳಿದ್ದೇನೆ. ಹಾಗೂ ಈ ಚಿತ್ರದ ಬಗ್ಗೆ ತುಂಬ ಮಾರ್ಮಿಕವಾಗಿ ಹೇಳಿದ್ದೇನೆ. ನೋಡಿ, ಕೋರಮಂಡಲ ಅಂತಂದರೆ ತಮಿಳುನಾಡು, ಆಂಧ್ರ ಪ್ರದೇಶದ ಇದು ಒಂದು ಸಾಗರದ ಒಂದು ತಟ. ಇದರ ಮೀನುಗಾರರ ಬಗ್ಗೆ ಇದೆ. ಯಾವ ರೀತಿ ಮೀನುಗಾರರು ತಮ್ಮ ಜೀವನವನ್ನು ಮೀನುಗಳನ್ನು ಹಿಡಿಯಲು ತಮ್ಮ ಜೀವನೋಪಾಯಕ್ಕಾಗಿ ಸಮುದ್ರದಲ್ಲಿ ಸಾವಿನ ಮಧ್ಯೆ ಹೋರಾಡುತ್ತಾರೆ ಹಾಗೂ ಆಶಾಭಾವನೆಯಿಂದ ಬದುಕುತ್ತಾರೆ, ಅದರ ಬಗ್ಗೆ ಇದೆ. ನೋಡಿ, ನಾನು ನಿಮಗೆ ಈಗ ಇದನ್ನು ಕನ್ನಡದಲ್ಲಿ ಓದಿ ಹೇಳುತ್ತೇನೆ. ಏಳಿ ಸಹೋದರರೇ ಏಳಿ, ಉದಯಿಸುತ್ತಿರುವ ಆಕಾಶವು ಮುಂಜಾನೆಯ ಬೆಳಕನ್ನು ನಮಸ್ಕರಿಸುತ್ತಿದೆ. ಮುಂಜಾನೆಯ ತೋಳಲ್ಲಿ ಗಾಳಿಯು ಹಾಯಾಗಿ ಮಲಗಿದೆ. ರಾತ್ರಿಯೆಲ್ಲ ಮಗು ಅತ್ತು ಕರೆದು ಈಗ ಸುಮ್ಮನಾಗಿರುವ ಹಾಗೆ. ಬನ್ನಿ, ನಮ್ಮ ಬಲೆಗಳನ್ನು ತಟದಿಂದ ತಂದು ಒಗ್ಗೂಡಿಸೋಣ ಮತ್ತು ನಮ್ಮ ನೌಕೆಗಳನ್ನು ಹರಿಬಿಡೋಣ. ಸಮುದ್ರದ ಅಲೆಗಳ ಏರಿಳಿತದಲ್ಲಿ ಹಾರುತ್ತಿರುವ ಸಮೃದ್ಧಿಯನ್ನು ಹಿಡಿಯೋಣ, ಯಾಕೆಂದರೆ ನಾವು ಸಮುದ್ರದ ಮಕ್ಕಳು ಆಗಿರುವೆವು. ಇನ್ನು ತಡ ಮಾಡುವುದು ಬೇಡ. ಬೆಳ್ಳಕ್ಕಿ ಅಥವಾ ಸಮುದ್ರದ ಪಕ್ಷಿಯು ಕರೆಯುತ್ತಿರುವ ದಾರಿಯಲ್ಲಿ ನಾವು ಬೇಗನೆ ಸಾಗುವ. ಸಮುದ್ರವು ನಮ್ಮ ತಾಯಿ, ಮೋಡಗಳು ನಮ್ಮ ಸಹೋದರರು, ಸಮುದ್ರದ ಅಲೆಗಳು ನಮ್ಮ ಒಡನಾಡಿಗಳು. ಒಂದು ವೇಳೆ ನಾವು ಕತ್ತಲಾಗುವ ಸಮಯದಲ್ಲಿ ಮುನ್ನಡೆದರೆ ಸಮುದ್ರ ದೇವನು ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿಕೊಂಡು ಹೇಗೆ ಹೋಗುವನು? ಅವನು ಅಂದರೆ ದೇವರು ಚಂಡಮಾರುತವನ್ನು ತನ್ನ ಶಿಖೆಯಿಂದ ಅಂದರೆ ತನ್ನ ಕೂದಲಿನಿಂದ ಕಟ್ಟುತ್ತಾನೆ. ನಮ್ಮನ್ನು ಅವನ ಎದೆಯಲ್ಲಿ ಬಚ್ಚಿಟ್ಟುಕೊಳ್ಳುತ್ತಾನೆ, ಕಾಪಾಡುತ್ತಾನೆ. ತುಂಬಾ ಹಿತವಾಗಿದೆ ತೆಂಗಿನ ತೋಟದ ನೆರಳು ಮತ್ತು ಮಾವಿನ ತೋಪಿನ ಪರಿಮಳ ಈ ಚಿತ್ರದಲ್ಲಿ ಇದೆ ನೋಡಿ. ಮತ್ತು ಸಮುದ್ರದ ಮರಳಿನ ಮೇಲೆ ಚಂದ್ರನ ಪ್ರಕಾಶ, ರಾತ್ರಿಯ ಸಮಯದಲ್ಲಿರುವ ಚಂದ್ರನ ಪ್ರಕಾಶ ಹಾಗೂ ನಮಗಿಷ್ಟವಾದ ಮಧುರ ಧ್ವನಿಗಳಿಂದ ತುಂಬಾ ಸುಂದರವೆನಿಸುತ್ತದೆ. ಆದರೆ ಸಹೋದರರೇ, ತುಂಬಾ ಸುಂದರವಾಗಿರುವುದು ಯಾವುದೆಂದರೆ ನಮ್ಮನ್ನು ಮುದ್ದಿಸುವ ಸಮುದ್ರದ ಅಲೆಗಳಿಂದ ಚಿಮುಕುವ ನೀರು ಹಾಗೂ ಉನ್ಮಾದದಿಂದ ಕಾಡು ನೃತ್ಯ ಮಾಡುತ್ತಿರುವ ಸಮುದ್ರದ ನೊರೆಯು. ನೌಕೆಯನ್ನು ಮುನ್ನುಗ್ಗಿಸಿ ಸಹೋದರರೇ, ಮುನ್ನುಗ್ಗಿಸಿ ದಿಗಂತದ ಅಂಚಿನವರೆಗೂ ನಡೆಯಿರಿ. ಆಕಾಶವು ಸಮುದ್ರವನ್ನು ಕೂಡುವ ತನಕ ನಾವು ಹೀಗೆಯೇ ಮುಂದೆ ಸಾಗುವ ಎಂದು ಆಶಾಭಾವನೆಯಿಂದ ಇದನ್ನು ಸರೋಜಿನಿ ನಾಯ್ಡು ಅವರು ಬರೆದಿದ್ದಾರೆ. ನೀವು ನನ್ನ ಎಲ್ಲ ವಿಡಿಯೋಗಳನ್ನು ಸರಿಯಾಗಿ ನೋಡಿಕೊಂಡು ಇಂಗ್ಲೀಷನ್ನು ಕಲಿಯಿರಿ. ಥ್ಯಾಂಕ್ ಯು.